ಎಲ್ಲ ಈ ಕಳೆದ 1 ತಿಂಗಳವರೆಗೆ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರ್ತಕ್ಕಂಥ ಮೊದಲಿಗೆ ನಮಗೆ ಈಗಾಗಿಂದ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಮಾತಾಡಿದ್ರು ಅಂದರೆ ಒಂದಿಷ್ಟು ಸ್ಟೇಜ್ ಕರೇಜ್ ಬಂದಿದೆ ಅವರಿಗೆ. ಅದೇ ರೀತಿ ನಮ್ಮ ಸಹೋದರಿ ಮಿತ್ರರು ಸಹ ತಮಗೆ ಕೆಲವೊಂದು ಹಿತನುಡಿಗಳನ್ನು ಹೇಳಿದರು. ಉನ್ನತಿ ಸಿಬ್ಬಂದಿಗಳಾಗಿರ್ತಕ್ಕಂಥ ಹುಡುಗರಿಗೆ ಕೆಲವೊಂದಿಷ್ಟು ಮಾತುಗಳು ಹೇಳಿದರು. ಅದು ಹೆಂಗಿರ್ತದ, ನೀವು ಇಲ್ಲಿಂದ ಲಕ್ಷ್ಮಿ 7ನೇ ಪಾಸ್ ಆದಮೇಲೆ ಒಂದು ಸಲ ಸೆಟಪ್ ಮಾಡ್ತಾರೆ, ಅಲ್ಲೊಂದಿಷ್ಟು ಹಿತನುಡಿಗಳು ಹೇಳ್ತಾರೆ. SSLC ಪಾಸ್ ಆದಮೇಲೆ ಕಾರ್ಯಕ್ರಮ ಮಾಡ್ತೀವಿ, ಬೆಳವಣಿಗೆ ಸಮಾರಂಭ, ಅಲ್ಲೊಂದಿಷ್ಟು ಹಿತನುಡಿಗಳು ಹೇಳ್ತಾರೆ. ಮತ್ತೊಂದಿಷ್ಟು ಊರಾಗ ಬಂದೇನೋ ಶ್ರಾವಂತಿಗಳು ಅವು ಬಂದಾಗ ಒಂದಿಷ್ಟು ಪ್ರವಚನಗಳು ಅವಾಗ ಅಲ್ಲೊಂದಿಷ್ಟು ಹಿತನುಡಿಗಳು ಹೇಳ್ತಾರೆ. ಪ್ಲಸ್ ನಿಮ್ಮ ಮೊಬೈಲ್ದಾಗ ಡೈಲಿ ಓಪನ್ ಮಾಡಿದ್ರೆ ಕೊಟೇಶನ್ಸು, ಪ್ರವಚನಗಳು, ಏನದು ಬುದ್ಧಿ ಮಾತುಗಳು ಎಷ್ಟು ಇರ್ತಾವಪ್ಪ ಅಂದರೆ ಸಿಕ್ಕಾಪಟ್ಟು ಇರ್ತಾವೆ. ಹೌದಲ್ಲ? ಇಷ್ಟೆಲ್ಲ ಕೇಳಿದ ನಂತರ ನಾವೇನು ಮಾಡಬೇಕು? ಏನು ಮಾಡಬೇಕು ನೀವು ಹೇಳಿ? ಇಷ್ಟೆಲ್ಲ ಹಿತ ನುಡಿ, ಇಷ್ಟು ಪ್ರವಚನ ಎಲ್ಲ ಕೇಳಿದ ನಾವೇನು ಮಾಡಬೇಕು? ಇಷ್ಟೆಲ್ಲ ಕೇಳಿ ಆದಮೇಲೆ ನಾನು ಗೋಡೆ ಮೇಲೆ ಬರದೆ ಬಸ್ದಾಗ ಕುತ್ಕೊಂಡು ಹಿಂದಿನ ಸೀಟ್ ತೆಗೆದೆ, ಅಲ್ಲೇ ಗೀಜಿದೆ, ತಿರ್ಸಿ ಕಿತ್ತನೆ, ಅಥವಾ ಟಾಯ್ಲೆಟ್ದಾಗ ಹೋಗಿ ಪಾಕ್ ತೆಗೆದೆ, ಅಥವಾ ಒಂದು ಟಾಯ್ಲೆಟ್ ಗ್ಯಾಸ್ ಮುರಿದೆ, ಅಥವಾ ಒಂದು ನೀರಿನ ಅಲ್ಲಿ ಕ್ಯಾಪ್ ಇದೆ ಅದನ್ನು ಚಾಲು ಮಾಡಿಬಿಟ್ಬಿಟ್ಟೆ. ಇಷ್ಟೆಲ್ಲ ನಾವು ಹಿತೋಪದೇಶ ಕೇಳಿ ಕೊನೆಗೆ ರಾಮ ಸೀತಾನಾಮಕ ಅಂತ ಕೇಳ್ಬಿಟ್ರೆ ತಗೊಳ್ರೆ ನಾವು ಎಷ್ಟು ಕೇಳ್ತೀವೋ ಅದು ಮುಖ್ಯ ಅಲ್ಲ, ಕೇಳಿರ್ತಕ್ಕಂಥದ್ದು ಜೀವನದಾಗ ಎಷ್ಟು ಅಳವಡಿಸ್ತೀವ ಅದು ಮುಖ್ಯ. ಹೌದೇನು? ಎಷ್ಟು ಕೇಳ್ತೀವೋ ಭಾಳ ಕೇಳೋ ಅವಶ್ಯಕತೆ ಇಲ್ಲ. ಒಂದು ಅಂಶ ನಾವು ಈಗ ಅದನ್ನು ಭಾಳ ಚಂದ ಹೇಳೋದಿಷ್ಟು ಭಾಷೆದಾಗ ನನ್ನ ಜೀವನ ಬದಲಾಯಿತು, ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ, ಇನ್ನೊಂದಿಷ್ಟು ಹೇಳಿ ಇಂಗ್ಲೀಷ್ದಾಗ ಅದು ಮೂರ್ದ ನಮ್ಗೆ ಅರ್ಥ ಆಯ್ತದೋ ಭಾಳ ಚಂದ ಹೇಳೋದು. ಅಷ್ಟು ನೀವು ಅಳವಡಿಸಿದ್ರೆ ಸಾಕು. ಅದನ್ನು ಭಾಳ ಕಲಿಯೋ ಅವಶ್ಯಕತೆ ಇಲ್ಲ. ಹೇಗಿರ್ತದೆ ಸ್ಟೂಡೆಂಟ್ಸ್ ಅಂದಮೇಲೆ ವಿದ್ಯಾರ್ಥಿಗಳಂದಮೇಲೆ ಸ್ವಲ್ಪ ತುಂಡು ಥರ ಇದ್ದೇ ಇರ್ತದೆ. ಆದರೂ ಸಹ ಅದರಾಗೂ ಅದು ಒಳ್ಳೆಯ ಏನು ನಡವಳಿಕೆ ಅದು ಬರಬೇಕು. ಹೇಗೆ ಗೊತ್ತಾ? ಇದು ಈಗಿದ್ರೆ ಬೆಳೆಸ್ಕೋಬೇಕು. ಈಗ ದೊಡ್ಡವಾದ್ಮೇಲೆ ಒಮ್ಮಿಗೆ ಆಗ್ತದೆ, ದೊಡ್ಡವಾದ್ಮೇಲೆ ಒಮ್ಮಿಗೆ ಆಗೋದಿಲ್ಲ. ಅದು ಹೆಂಗೆ ಮರ ಚಿಕ್ಕದಾಗ ಹೆಂಗೆ ಬೆಂಡ್ ಮಾಡ್ಕೊ ದೊಡ್ಡವ ಆದಮೇಲೆ ನಾ ಇಂಪ್ರೂವ್ ಆಗ್ತಾಯಿದ್ದೆ, ನನ್ನ ಪರ್ಸನಾಲಿಟಿ ಸರಿ ಮಾಡ್ಕೊತಾನೆ ಹೆಂಗೆ ಸಾಧ್ಯ? ಈಗಿದ್ರೆ ಒಂದು ಹಾರ್ಡ್ ವರ್ಕ್ ಇರ್ಬೋದು, ಪ್ರಾಮಾಣಿಕತೆ, ಎಲ್ಲರಿಗೆ ರೆಸ್ಪೆಕ್ಟ್ ಕೊಡೋದು ಗುಣ, ಇದು ನಮ್ಮದು ಪರ್ಸನಾಲಿಟಿ ಏನಿದೆ. ಈ ಪರ್ಸನಾಲಿಟಿ ಈಗಿಂದ್ರೆ ಅಂದರೆ ಆರೋಗ್ಯ ಚೆನ್ನಾಗಿರ್ಬೋದು, ವ್ಯಾಯಾಮ ಚಂದು, ಪ್ರತಿಯೊಂದು ಇಂಗ್ಲೀಷ್ ಮಾತಾಡೋ ಕಲೆ ಅಥವಾ ಭಾಷೆ ಒಂದು ಜಾಸ್ತಿ ಪುಸ್ತಕಗಳು ಓದೋದು ಅಥವಾ ಜಾಸ್ತಿ ಓದಿ ಜ್ಞಾನ ಗಳಿಸ್ಕೊಳ್ಳೋದು, ಇಂಥದ್ದು ಏನೇನು ಕಲೆಗಳದಾವ ಇವತ್ತಿನ ಎಲ್ಲ ಕಲಿತು ಜ್ಞಾನಾರ್ಜನೆ ಮಾಡತಕ್ಕಂಥದ್ದು ಇದೇ ವಯಸ್ಸು. ಈಗ ನೀವು ಕಲಿಯೋದಕ್ಕೆ ಆಮೇಲೆ ಆಗೋದಿಲ್ಲ. ಯಾಕಂದ್ರೆ ಈಗ ನೀವು ಪಾಲಕರು ಸ್ಪೆಷಲ್ ನೀವು ಕಲಿಯೋಕ್ಕೋಸ್ಕರ ಬಿಟ್ಟಿದ್ದು ಏನು ಈಗ ಕೆಲಸ ಮಾಡೋದು ಯಾರು ಏನಿಲ್ಲ. ನಿಮ್ಗೆ ಶಾಲೆ ಫೀಸ್ ತುಂಬ್ತಾರೆ, ಪುಸ್ತಕ ಎಲ್ಲ ಕೊಡ್ತಾರೆ, ನಿಮಗೆಲ್ಲ ಅರಿವು ಕೊಡ್ತಾರೆ. ಈಗ ನೀವು ಅಭ್ಯಾಸ ಮಾಡ್ತಾರೆ. ಈಗ ನೀವು ಕೆಲಸಕ್ಕೆ ಹೋಗು, ಕೂಲಿ ಮಾಡೋ ಏನು ಹೇಳಂಗಿಲ್ಲ ಈಗ. ಯಾಕಪ್ಪ ಅಂದ್ರೆ ಜ್ಞಾನಾರ್ಜನೆಗೋಸ್ಕರ ನಿಮಗೆ ಬಿಟ್ಟಿದ್ದು. ಈ ಸಮಯದಲ್ಲಿ ನಿಮ್ಮ ಜ್ಞಾನವನ್ನು, ಈ ಕಲೆಗಳನ್ನು ಕಲಿದೇ ಹೋಗಿದ್ರೆ ಮುಂದೆ ಕಲಿದ. ಮತ್ತು ಹೇಗಿದೆ, ಯಾವುದೇ ಸ್ಕೂಲು, ಶಾಲೆ, ಯೂನಿವರ್ಸಿಟಿ ಎಲ್ಲೇ ಹೋಗಿ 100 ವರ್ಷಗಿಲ್ಲ. ಒಂದಿಷ್ಟು ಗೈಡ್ ಮಾಡ್ತಾರೆ, ಒಂದಿಷ್ಟು ದಾರಿ ತೋರಿಸ್ತಾರೆ. ಅರ್ಥಾಯ್ತಾ? ಈಗ ಸರ್ ನಿಮ್ಗೆ ಒಂದು ಚಾಪ್ಟರ್ ಹೇಳ್ತಾರಪ್ಪ, ಯಾವುದೋ ಒಂದು ಚಾಪ್ಟರ್ ಕಲಿಸ್ತಾರೆ. ಆ ಚಾಪ್ಟರ್ ಭಾಳ ಉತ್ತಗ ಆಳ ಇರ್ತದೆ. ಸರ್ ಹೇಳಿದ ನಂತರ ನೀವು ಅದಕ್ಕೆ ಬೇಗವಾಗಿ ತಿಳ್ಕೋದು. ಈಗ 2 ವರ್ಷ ಮೋಟರ್ ಮೆಕ್ಯಾನಿಕ್ ಮಾಡಿದಪ್ಪ, ಅದು ಡೀಸೆಲ್ ಮೆಕ್ಯಾನಿಕ್ ಮಾಡಿದೆ, ನಿಂದ ಗಾಡಿ ಕೆಡ್ತು, ಅದನ್ನ ರಿಪೇರಿ ಮಾಡಕ್ಕೆ ಮತ್ತೆ ಈ ಗ್ಯಾರೇಜ್ ಹೋದ್ರೆ ಏನು ಉಪಯೋಗ? ಹೌದಲ್ಲ? ಇಲೆಕ್ಟ್ರಿಷಿಯನ್ 2 ವರ್ಷ ಮಾಡಿದಪ್ಪ, ನಿಮ್ಮ ಮನ್ಯಾಗ ಒಂದು ಟ್ಯೂಬ್ಲೈಟ್ ಬಂದದ ಅಥವಾ ಫ್ಯಾನ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಥವಾ ಇದೊಂದು ಬಟನ್ ಕುಡಿಸ್ಬೇಕಾಗಿದೆ, ಅದನ್ನು ಕುಡಿಸಾಕ ಮತ್ತೆ ನೀವು ಹೋಗಿ ಇಲೆಕ್ಟ್ರಿಷಿಯನ್ ಕಲ್ತಂದ್ರೆ ಏನು ಉಪಯೋಗ? ನೀವು 2 ವರ್ಷ ಹೋಗಿ. ಹೌದಿಲ್ಲ? ಸ್ವಲ್ಪ ವಿಚಾರ ಮಾಡಿ. ಹೌದಿಲ್ಲ? ನೀವು 2 ಇಯರ್ಸ್ ಇತ್ತೆಲ್ಲ ಓದ ನಂತರ ಸಣ್ಣ ಪುಟ್ಟ ಕೆಲಸಗಳು ನಿಮ್ಮದು ಮಾಡೋಕೆ ಆಗದೆ ಹೋಗಿದ್ರೆ ನೀವು ಆ ಒಂದು ಫೀಲ್ಡ್ನಲ್ಲಿ ಚೆನ್ನಾಗಿ ನಾಲೆಜ್ ತೆಗೆದುಕೊಂಡಿಲ್ಲ ಅಂತ ಆಗ್ತದೆ. ಅದಕ್ಕೆ ನಾವು ಜೀವನದಲ್ಲಿ ಏನಪ್ಪ ಅಂದರೆ ಈ ಕೆಲವೊಂದು ಸಣ್ಣ ನಮ್ಮ ಕೆಲಸದಲ್ಲಿ ನಾವು ಪರಿಣಿತರಾಗಬೇಕು. ಈಗ ಹೇಳಲ್ಲ, ಆಗಲೇ ಒಂದು ಸರ್ ಮೇಡಮ್ ಹೇಳಿ ಎಕ್ಸಾಂಪಲ್ ಕೊಟ್ಟರು. ಶ್ರದ್ಧೆ ಇರಬೇಕು ಗುರುಗಳ ಮೇಲೆ, ನಮ್ಮ ಒಂದು ಯಾವ ಕೆಲಸ ಅದ್ರ ಮೇಲೆ ನಮ್ಮ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ವಿಶ್ವಾಸ ಇರಬೇಕು. ಹೌದಿಲ್ಲ? ಅವೆಲ್ಲ ನೋಡಿದ್ರಪ್ಪ. ಯಾವುದೋ ಮತ್ತೆ ಏಕಲವ್ಯ ಗುರುಗಳು ಕಳಿಸಲಿಲ್ಲ. ಅದು ಏನೋ ವಿದ್ಯೆ ಅದು
ಬಿಲ್ಲ ವಿದ್ಯೆನೋ ಮಾನವ ವಿದ್ಯೆ ಆ ಗುರುಗಳು ಕಲಿಸಲಿಲ್ಲ ನಾನು ನಿನ್ನ ಕಲಿಸಂಗಿಲ್ಲ ಅಂತ ಹೇಳ್ಬಿಟ್ರು. ಅಟ್ ಹೇಳಿದ್ರು ಸಹ ಏನು ಮಾಡಿದೆ ಅವರನ್ನು ಅದನ್ನು ಸ್ಟೋರಿ ಗೊತ್ತಿಲ್ಲ ನಿಮಗೆಲ್ಲ ಏಕಲವ್ಯ ಆ ಗುರುಗಳ ಮೂರ್ತಿಗಳನ್ನು ತಯಾರು ಮಾಡಿ ಅದು ಮುಂದೆ ಕೂತು ಅದಕ್ಕೆ ಪ್ರಾರ್ಥನೆ ಮಾಡಿ ಅವ್ರನ್ನ ಪೂರ್ಣ ಗುರುಗಳು ನಂಬಿ ಅವ್ರು ಡೈಲಿ ಪ್ರಾಕ್ಟೀಸ್ ಮಾಡಿ 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 ಗುರುಗಳಿಗಿಂತ ಗುರು ಮಿಂಚಿನ ಶಿಷ್ಯ ಆಗ್ತಾವೆ. ಹೌದಲ್ಲ? ಅಂದ್ರೆ ಬರೀ ಒಂದು ನಂಬಿಕೆ ಶ್ರದ್ಧೆ ಆಗಲೇ ಹೇಳಲ್ಲ ಸರ್. ಅವು 3 ಜನ ಎಷ್ಟೊಂದು ಭಕ್ತಿ ಮಾಡ್ತಾರೆ ಅಥವಾ ಎಷ್ಟೊಂದು ಅವ್ರಿಗೆ ನಂಬಿಕೆ ಇರ್ತದೆ. ಗುರುಗಳು ಹೇಳಿದ ಮಾತನ್ನ ನಂಬಬೇಕು. ಈಗ ಮಧು ಮೇಡಮು ಒಂದು ತಿಂಗಳು ನಿಮ್ಗೆ ಕೆಲವೊಂದು ವಿಷಯ ಹೇಳಬೇಕು. ಇಂಟ್ರಿಗೆ ಹೋಗೋದು ಯಾವ ರೀತಿ ಹೋಗಬೇಕು, ನಿಮ್ಮ ಭಾಷೆಯಲ್ಲಿ ಪ್ರಭುತ್ವ ಬರಬೇಕಾದ್ರೆ ನೀವು ಏನೇನು ಮಾಡಬೇಕು. ನಮ್ಮ ಕಡೆ ಒಂದು ದಿವಸ ನೀವು ಬರೀ ಪುಸ್ತಕ ಓದಿದ್ರೆ ಇಂಗ್ಲೀಷ್ ಬರೋಂಗಿಲ್ಲ. ಏನು ಬರ್ತದ? ಅದಕ್ಕೆ ಏನು ಮಾಡಬೇಕು? ಓದ್ಬೇಕು, ನೀವು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಡೈಲಿ ನೀವು ಟಿ ವಿ ಒಳಗೆ ಅಲ್ಲಿ ನೋಡ್ಬೇಕು, ಕನ್ವರ್ಸೇಷನ್ಸು ನ್ಯೂಸ್ ನೋಡ್ಬೇಕು. ಆ ಮಾತಾಡೋ ಸ್ಟೈಲಲ್ಲಿ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ನೀವು ಪರ್ಫೆಕ್ಟ್ ಆಗ್ತದೆ. ಈಗ ನಿಮ್ಗೊಂದು ಲೈವ್ ಎಕ್ಸಾಂಪಲ್ ಕೊಡ್ತೀವಿ. 1990 ನಾವು ಬೆಳಗಾವ್ದಾಗಿದ್ದಾಗ ಒಬ್ಬ ಪಿಟ್ರ್ ಹುಡುಗ ಇದ್ದಾವೆ. ಪಿಟ್ರ್ ಹುಡುಗ ಅದು 3 ಲಿಸ್ಟ್ ಆದಮೇಲೆ ಲಾಸ್ಟ್ಗೆ ಅವ್ರು ಸಿಕ್ಕಿತ್ತವ್ರೆ. ಅವಾಗ ಇದಾಯಿತು ಇಂಟರ್ವ್ಯೂದು. ಆ ಹುಡುಗ ಅವಾಗ ಏನಂದ್ರೆ ಇಂಗ್ಲೀಷ್ ಮಾತಾಡೋದು ಚಂದ. ಅವ ಏನು ಮಾಡವ ಎಲ್ಲ ದೋಸ್ತರ ಜೊತೆಗೆ ಕನ್ನಡ ಮಾತಾಡೋಣ. ನಾವು ಸಚಿನ್ ಸಿಂಧ್ಯಾ ಅಂತ ಹುಡುಗ ಹೆಸರು. ಅವ ಹುಡುಗರ ಜೊತೆಗೆ ಅವ್ರು ಕನ್ನಡದಾಗ ಮಾತಾಡೋ ದೊಡ್ಡ ಇಂಗ್ಲೀಷ್ ಅವರೆಲ್ಲರೂ ಏನು ಮಗ ದೊಡ್ಡ ಭಾರತ ಮಾತಾಡ್ತೀವಿ ಬೇರೆ ಅವ್ರಿಗೆಲ್ಲ. ಆದರೆ ಅವ ಇಂಗ್ಲೀಷಾಗ ಮಾತಾಡೋದು. ಅವು ಸಾಕಿ ಅವ ಇಂಗ್ಲೀಷು ಪೇಪರ್ದು ಸ್ವಲ್ಪ ಕಟ್ ಏನು ಮಾಡ್ತಾರವ, ಅದು ಮ್ಯಾಗ್ಜಿನ್ ಓದವ, ಈಗ ಓದಿ ಮಾಡ್ತಾವ ನ್ಯೂಸ್ ಕೇಳೋದು ಮಾತಾಡೋ ಸ್ಟೈಲು. ಆಮೇಲೆ ಏನು ಮಾಡಿದವ ಟ್ಯೂಷನ್ ಶುರು ಮಾಡಿಬಿಟ್ಟ. ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಮಾಡಕ್ಕೆ ಮಾಡಿದ ಪುಣಾಕ್ ಹೋಗಿ. ಆ್ಯಂಡ್ ಆ ಕಡೆ ಈ ಕಡೆ ಮಾಡ್ತಾ ಮಾಡ್ತಾ ಅವು ಒಂದು ಈ ಏನದು ಪ್ಲೇಸ್ಮೆಂಟ್ ಸಲುವಾಗಿ ಒಂದು ಇದಾಗಿರ್ತದೆ.